ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ಓಟು ಹಾಕಿಸ್ಕೊಂಡಂಥ ರಾಜಕಾರಣಿಗಳು ಮತದಾರರ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸಿದ್ರೆ ಅಂಥ ರಾಜಕಾರಣಿಗಳಿಗೆ ತಿರಸ್ಕಾರದ ಬದಲು ಪುರಸ್ಕಾರ ಸಿಗುತ್ತೆ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಂಥದ್ದೇ ಒಂದು ಪ್ರಸಂಗ ಈಗ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಮಂಡ್ಯದ ಶ್ರೀರಂಗಪಟ್ಟಣದ ಮೊಗರಹಳ್ಳಿ ಮಂಟಿ ಗ್ರಾಮ ಹಾಗೂ ಹೊಸಹಳ್ಳಿ ಗ್ರಾಮ ಅಂದರೆ KRS ಭಾಗದಲ್ಲಿರ್ತಕ್ಕಂಥ ಈ ಗ್ರಾಮಗಳು. ಈ ಗ್ರಾಮದ ಬಹುದಿನಗಳ ಬೇಡಿಕೆ ಏನಾಗಿತ್ತು ಅಂತಂದರೆ, ಆ ಗ್ರಾಮಗಳಲ್ಲಿ ವಾಸ ಮಾಡುವಂಥ ಹಲವಾರು ಮತದಾರರೇನಿದ್ರು ಈ ಮತದಾರರಿಗೆ ಹಕ್ಕುಪತ್ರಗಳೇ ಇರಲಿಲ್ಲ. ಅಂದರೆ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ರು, ಆದರೆ ಅವರು ವಾಸ ಮಾಡುವಂಥ ಜಾಗಕ್ಕೆ ಹಕ್ಕುಪತ್ರಗಳಿರಲಿಲ್ಲ. ಹೀಗಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟಗಳನ್ನು ಮಾಡಿದರು. ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ಅಲೆದಾಟವನ್ನು ಮಾಡಿದರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೀಗಾಗಿ ಕೊನೆಗೂ ಈ ಬಾರಿ ಅಂದರೆ ಏನು ಶ್ರೀರಂಗಪಟ್ಟಣದ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಕೊನೆಗೂ ಆ ಜನರಿಗೆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಯಾವ ರೀತಿ ಅಂತಂದರೆ, ಪ್ರತಿಯೊಂದು ಮನೆ ಬಾಗಿಲಿಗೆ ಅಂದರೆ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿರುವಂಥದ್ದು. ಪ್ರತಿ ಮನೆ ಬಾಗಿಲಿಗೂ ಹೋಗಿ ಅವರಿಗೆ ಅವರದ್ದೇ ಆದ ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸವನ್ನು ರಮೇಶ್ ಬಂಡಿ ಸಿದ್ದೇಗೌಡ ಅವರು ಮಾಡಿದ್ದಾರೆ. ಹೀಗಾಗಿ ಆ ಭಾಗದ ಜನರು ಶಾಸಕರ ಕಾರ್ಯವೈಖರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಮನೆ ಬಾಗಿಲಿಗೆ ಬಂದಂಥ ಶಾಸಕರಿಗೆ ಹಾರವನ್ನು ಹಾಕಿ ಆರತಿಯನ್ನು ಬೆಳಗಿ ಸಿಹಿಯನ್ನು ಕೊಡುವ ಮೂಲಕ ಅವರಿಗೆ ಸನ್ಮಾನವನ್ನು ಮಾಡುವಂಥದ್ದು, ಗೌರವವನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮತದಾರರು ಮಾಡಿರುವಂಥದ್ದು. ಅಂದರೆ ಕೆಲವು ರಾಜಕಾರಣಿಗಳು ಇರ್ತಾರೆ, ಅವರು ಮತವನ್ನು ಹಾಕ್ಸ್ಕೊಂಡು ಆ ಗ್ರಾಮದ ಕಡೆ ತಿರುಗಿ ಕೂಡ ನೋಡೋದಿಲ್ಲ. ಹೀಗಾಗಿ ಮತದಾರರು ಏನು ಮಾಡ್ತಾರೆ ಅಂತಂದರೆ, ರಾಜಕಾರಣಿಗಳನ್ನು ಕಂಡ್ರೆ ಸಾಕು ಕೆಂಡ ಕಾರುವಂಥ ಕೆಲಸವನ್ನು ಮಾಡ್ತಾರೆ, ಇಡೀ ಶಾಪವನ್ನು ಕೂಡ ಹಾಕ್ತಾರೆ. ಓಟು ಹಾಕ್ಸ್ಕೊಳ್ಳುವಂಥ ಸಂದರ್ಭದಲ್ಲಿ ಮನೆ ಬಾಗಿಲಿಗೆ ಬಂದು ಕಾಲಿಗೆ ಬಿದ್ದು ಓಟನ್ನು ಹಾಕ್ಸ್ಕೊಳ್ತಾರೆ. ಆದರೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ ಅನ್ನುವಂಥದ್ದೇ ಸಾಕಷ್ಟು ಜನರು ಮತದಾರರ ಒಂದು ಆಕ್ರೋಶದ ಮಾತುಗಳು. ಆದರೆ ಇತ್ತೀಚೆಗೆ ಏನು ರಮೇಶ್ ಬಂಡಿ ಸಿದ್ದೇಗೌಡ ಅವರು ಮಾಡಿರುವಂಥ ಜನಪರ ಕೆಲಸ ಏನಿದೆ ಅಂದರೆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಏನಿದೆ, ಇದು ಸಾಕಷ್ಟು ಆ ಭಾಗದ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಮಂಡ್ಯದ KRSನಲ್ಲೂ ಕೂಡ ಹಕ್ಕುಪತ್ರ ಕೊಡುವಂಥದ್ದಿದೆ. ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ. ಒಂದಷ್ಟು ಜನರು ಈಗಾಗಲೇ ಕೋರ್ಟ್ಗೂ ಕೂಡ ಹೋಗಿರುವಂಥದ್ದು. ಅಂದರೆ ಸರಿಯಾದ ರೀತಿ ಹಕ್ಕುಪತ್ರವನ್ನು ಹಂಚಿಕೆ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪ KRS ಭಾಗದಲ್ಲಿ ಕೂಡ ಇರುವಂಥದ್ದು. ಈ ಸಮಸ್ಯೆಯನ್ನು ಕೂಡ ಶಾಸಕರು ಬಗೆಹರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಭಾಳ ವರ್ಷಗಳಿಂದ ಸೈಟ್ ಹಂಚಿಲ್ಲ ಅನ್ನುವಂಥದ್ದು, ಹಿಂದೆ ಇದ್ದಂಥ ಸೈಟ್ಗಳದ್ದು ಸ್ವಲ್ಪ ಪ್ರಾಬ್ಲಮ್ ಎರಡು ಇದೆ. ಹೊಸದಾಗಿ ಆ ಸೈಟ್ಗಳು ಕೊಡಲಿಕ್ಕೆ ಸುಮಾರು ಒಂದು 10 ಎಕರೆ ಸ್ಥಳ ಗುರ್ತಚ್ಚಿದ್ದೀವಿ. ಆ ಸ್ಥಳದಲ್ಲಿ ಹೊಸಳ್ಳಿ ಮತ್ತು ಮೊಗರಹಳ್ಳಿ ಗ್ರಾಮದ ಎಲ್ಲ ಜನಕ್ಕೂ ಬಡವರಿಗೆ ಸೈಟ್ ಕೊಡೋಕ್ಕಂಥ ವ್ಯವಸ್ಥೆನ 20-30 ಸೈಟನ್ನು ಕೊಡೋಕ್ಕಂಥ ವ್ಯವಸ್ಥೆಗೆ ಮಾಡ್ತೀವಿ, ಚಾಲನೆ ಕೊಡ್ತೀವಿ. ಜೊತೆಗೆ ಬೆಳಗೊಳ ಗ್ರಾಮದಲ್ಲೂ ಸುಮಾರು 5 ಎಕರೆ ಜಮೀನು ಗುರ್ತಚ್ಚಿದ್ದೀವಿ. ಅಲ್ಲೂ ಸಹ ಹಕ್ಕುಪತ್ರಗಳನ್ನ ಹೊಸದಾಗಿ ಹಕ್ಕುಪತ್ರಗಳನ್ನ ಕೊಡ್ಲಿಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇನ್ನೊಂದು 2-3 ತಿಂಗಳಲ್ಲೇ ಇವೆಲ್ಲ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ಎಲ್ಲ ಸ್ನೇಹಿತರು ಒಡಗೂಡಿ ಮಾಡ್ತೀವಿ. ಈ ಖಾತೆಗಳು ಹಕ್ಕುಪತ್ರಗಳನ್ನು ಸಹ, ಹಕ್ಕುಪತ್ರ ಅಂದರೆ ಈ ಖಾತೆ ಕೊಟ್ಟರೆ 911 ಕೊಟ್ಟರೆ ಅವ್ರಿಗೆ ಸಮಾಧಾನ ಆಗ್ತದೆ. ಹೀಗಾಗಿ ಆ ಭಾಗದ ಜನರು ಯಾರೆಲ್ಲ ಹಕ್ಕುಪತ್ರವನ್ನು ಪಡೆದುಕೊಂಡ್ರು ಅವರೆಲ್ಲರೂ ಕೂಡ ಶಾಸಕರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಈ ಒಂದು ಸುದ್ದಿಯ ವಿಚಾರ ಏನಪ್ಪ ಅಂತಂದರೆ, ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಷ್ಟೇ. ಜನರಿಗೆ ಅಂದರೆ ಅವರ ಬೇಡಿಕೆಗಳು, ಜನರು ಸಾಕಷ್ಟು ಬೇಡಿಕೆಗಳನ್ನು ಏನು ಇಡೋದಿಲ್ಲ. ಆದರೆ ಸಾಮಾನ್ಯವಾಗಿ ಇರುವಂಥ ಸಮಸ್ಯೆಗಳು ಅಂದರೆ ಮೂಲಭೂತ ಸೌಕರ್ಯ ಆಗಿರ್ಬೋದು, ಬೀದಿ ದೀಪಗಳಾಗ್ಬೋದು, ರಸ್ತೆ ಚರಂಡಿಗಳಾಗ್ಬೋದು, ಇದರ ಜೊತೆಗೆ ತಾವು ವಾಸ ಮಾಡುವಂಥ ಜಾಗದ ಹಕ್ಕುಪತ್ರಗಳಾಗ್ಬೋದು. ಈ ರೀತಿಯಾದಂಥ ಒಂದಷ್ಟು ಬೇಡಿಕೆಗಳನ್ನು ಆರೋಗ್ಯದ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ ಈ ಬೇಡಿಕೆಗಳನ್ನು ಮತದಾರರು ಇಡುವಂಥದ್ದು. ರಾಜಕಾರಣಿಗಳು ಇವೆಲ್ಲ ಬೇಸಿಕ್ ಫೆಸಿಲಿಟಿಗಳೇನೇನಿದೆ ಇದನ್ನು ಜನಸಾಮಾನ್ಯರಿಗೆ ಒದಗಿಸಿದರೆ ನಿಜಕ್ಕೂ ಅಂಥ ಮತದಾರರು ಅಂಥ ರಾಜಕಾರಣಿಗಳನ್ನು ಅಂದರೆ ಯಾರೆಲ್ಲ ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂಥ ರಾಜಕಾರಣಿಗಳಿಗೆ ಪುರಸ್ಕಾರವನ್ನು ಜನರು ಮಾಡೇ ಮಾಡ್ತಾರೆ.
ಇದನ್ನು ರಾಜಕಾರಣಿಗಳು ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇದೇ ಉದಾಹರಣೆ ಅಂದರೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಏನು ಮಾಡಿದ್ದಾರೆ, ಹಕ್ಕುಪತ್ರವನ್ನು ಏನು ಕೊಟ್ಟಿದ್ದಾರೆ, ಅಲ್ಲಿನ ಜನರು ನಿಜಕ್ಕೂ ಒಂದು ರೀತಿ ಅವರ ಏರಿಯಾದಲ್ಲಿ ಒಂದು ಹಬ್ಬದ ರೀತಿ ವಾತಾವರಣ ನಿರ್ಮಾಣವಾಗಿತ್ತು. ಬಂದಂಥ ಶಾಸಕರಿಗೆ ಸಾಕಷ್ಟು ವೆಲ್ಕಮನ್ನು ಮಾಡಿದರು, ಹಾರಗಳನ್ನು ಹಾಕಿ ತುರಾಯಿಗಳನ್ನು ಹಾಕಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇನ್ನು ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಇದೇ ರೀತಿ ಹಕ್ಕುಪತ್ರಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ವಿಚಾರವನ್ನು ತಿಳಿದುಕೊಂಡು ಆಯಾ ಕ್ಷೇತ್ರದ ರಾಜಕಾರಣಿಗಳು ಹಕ್ಕುಪತ್ರವನ್ನು ಕೊಡುವಂಥದ್ದು, ಜೊತೆಗೆ ಜನರಿಗೆ ಬೇಕಾದಂಥ ಬೇಸಿಕ್ ಮೂಲಭೂತ ಸೌಕರ್ಯ ಏನಿದೆ ಇದನ್ನು ಒದಗಿಸುವಂಥ ಕೆಲಸವನ್ನು ರಾಜಕಾರಣಿಗಳು ಮಾಡಬೇಕಾಗತ್ತೆ. ಇದು ಇವತ್ತಿನ ವಿಶೇಷ ಸುದ್ದಿ ಆಗಿತ್ತು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ News18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.